ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಹಾಗೆ ಆಡಳಿತ ಪಕ್ಷದವರು ಒಬ್ಬರಿಂದ ಒಬ್ಬರು ದೂರುವಂತಹ ಸಂಪ್ರದಾಯ ಸಂಸ್ಕೃತಿ ಬರ್ತಾನೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ರಾಹುಲ್ ಗಾಂಧಿಯವರು ಮೋದಿಯವರ ಏನೊಂದು ಜಾತಿಯ ಬಗ್ಗೆ ಅವಹೇಳನಕಾರಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅಂದರೆ ರಾಹುಲ್ ಗಾಂಧಿಯವರು ಹೇಳಿದ್ದು ಇಷ್ಟೇ, ಮೋದಿ ಅವರ ಏನು ಜಾತಿ ಇದೆಯಲ್ಲ OBC ಪಟ್ಟಿಗೆ ಸೇರಿಸಲಾಗಿದ್ದಿಲ್ಲ, ನಿಜಕ್ಕೂ ಅವರು OBC ಪಟ್ಟಿಗೆ ಸೇರೋದಿಲ್ಲ. ಯಾರಾದ್ರೂ OBC ಅವರು ಬಂದ್ರೆ ಮಾತಾಡ್ಸಿದ್ರೆ ಮೋದಿ ಅವರು ಮುಟ್ಟು ಕೂಡ ಮಾತಾಡ್ಸಿಲ್ಲ. ಮೋದಿ ಅವರು ಈಗ ಸುಳ್ಳನ್ನ ಹೇಳಿದ್ದಾರೆ. OBC ಪಟ್ಟಿಗೆ ಅವರು ಸೇರ್ಲೇ ಇಲ್ಲ. ಇಡೀ ದೇಶಕ್ಕೆ ಮಣ್ಣೆರಚುವಂತಹ ಕಾರ್ಯಕ್ರಮವನ್ನ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ಅವರು OBC ಪಟ್ಟಿಗೆ ಸೇರೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಹೇಳಿಕೆಯನ್ನ ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಕೂಡ ಮತ್ತೆ ಅದರ ಬಗ್ಗೆ ಮಾತನಾಡಿದ್ದಾರೆ. ವಿಚಾರ ಇಷ್ಟೇ, ಮೋದಿ ಅವರು ಹೇಳಿದ್ದು ಇಷ್ಟೇ, ನಾವು ಜಾತಿ ಅದು ಇದು ಅಂತ ಒಡೆದು ರಾಜಕಾರಣವನ್ನ ಮಾಡೋದಿಲ್ಲ. ನಿಜಕ್ಕೂ ನಮ್ಮ ಒಂದು ಸೂಚನೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಮೋದಿ ಅವರು ಹೇಳಿದ್ದು, ನಮ್ಮ ಮನಸ್ಸಿನಲ್ಲಿ ಜಾತಿ ಇದೆ. ಯಾವ ಜಾತಿ? ಒಂದು ಮಹಿಳೆಯರು, ಒಂದು ಯುವಕರು, ಒಂದು ಮಹಿಳೆಯರು, ಇನ್ನೊಂದು ಯುವಕರು, ಹಾಗೆ ರೈತರು, ಹಾಗೆ ಬಡವರು. ಇನ್ನು ನಾಲ್ಕು ಜಾತಿ ಇದೆ. ಇವರ ಯಶಸ್ಸು ಕಂಡ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ. ನಾವು ಜಾತಿಯನ್ನ ಒಡೆಯುವಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಅಂತ ಮೋದಿ ಅವರು ಸ್ಪಷ್ಟನೆಯನ್ನ ನೀಡ್ತಾರೆ. ಇನ್ನೊಂದು ವಿಚಾರ ಕೂಡ ರಾಹುಲ್ ಗಾಂಧಿಗೆ ಹೇಳಬೇಕು ಅಂತಾನೆ ಮೋದಿ ಅವರು ಹೇಳ್ತಾರೆ. ಆ ವಿಚಾರ ಏನು ಅಂತಂದ್ರೆ, ನಿಜಕ್ಕೂ ನೀವು ಯಾವ ವಿಚಾರದ ಬಗ್ಗೆ, ಜಾತಿಯ ಬಗ್ಗೆ ಮಾತನಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಜಾತಿಯ ಬಗ್ಗೆ, ಯಾರೂ ಕೂಡ ಜಾತಿಯ ಬಗ್ಗೆ ಮಾತನಾಡುವಂತಹ ಸ್ಥಿತಿ ಇಲ್ಲ. ಜಾತಿಯನ್ನ ತೆಗೆದುಕೊಂಡು ರಾಜಕಾರಣ ಮಾಡುವಂತಹ ಸ್ಥಿತಿ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿ ಮೋದಿ ಅವರು ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡ್ತಾರೆ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ. ನೀವು ಹೇಳ್ತಿದ್ದೀರಾ ರಾಹುಲ್ ಗಾಂಧಿ ಅವರೇ, OBC ಪಕ್ಷಕ್ಕೆ ಅಥವಾ OBC ಇಲ್ಲಿ ನಾನು ಸೇರೋದೇ ಇಲ್ಲ, OBC ಅನ್ನುವಂತಹ ವರ್ಗಕ್ಕೆ ನಾನು ಸೇರೋದಿಲ್ಲ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ ಅಂತ ಕ್ವಶನ್ ಅನ್ನ ಮಾಡ್ತಾರೆ ಮೋದಿ ಅವರು. ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ, ಮೋದಿ ಅವರು ಜಾತಿ ಗಣತಿನೇ ಮಾಡೋದಿಲ್ಲ, ಮಾಡೋಕೆ ಅವರು ಸಾಧ್ಯನೇ ಇಲ್ಲ, ಜಾತಿ ಗಣತಿಯನ್ನ ಅವರು ಮಾಡೋದೇ ಇಲ್ಲ ಅಂತ ಒಂದು ಹೇಳಿಕೆಯನ್ನ ನೀಡ್ತಾರೆ. ಇದರ ವಿರುದ್ಧವಾಗಿ ಮೋದಿ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ತುಂಬಾ ಹಿಂದೆ ರಾಹುಲ್ ಗಾಂಧಿ ಅವರು AICCಯಲ್ಲಿ ಇದ್ದಾಗ, ತುಂಬಾ ವರ್ಷಗಳ ಹಿಂದೆ AICCಯಲ್ಲಿ ಇದ್ದಾಗ ನನಗೆ ಜಾತಿಯ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಉದ್ದುದ್ದ ಭಾಷಣವನ್ನ ಹೇಳ್ದಿದ್ರಿ. ಈಗ ಒಂದಿಷ್ಟು ವರ್ಷಗಳ ಹಿಂದೆ ಈಗ ಜಾತಿ ರಾಜಕಾರಣಕ್ಕೆ ನೀವು ಕೂಡ ಬದ್ಧರಾಗ್ಬಿಟ್ರ? ಏನಾಗ್ತಿದೆ ಅಂತ ಮೋದಿ ಅವರ ಬಣದವರು ಅಥವಾ ಬಿಜೆಪಿ ಪಕ್ಷದವರು ಅಂತಾನೆ ಹೇಳ್ಬಹುದು, ಹಲವಷ್ಟು ನಾಯಕರು ಕೇಳ್ತಾ ಇದ್ದಾರೆ. ಈಗ ನಿಮಗೆ ಜಾತಿ ಬಂತ? AICCಯಲ್ಲಿ ಇರ್ಬೇಕಾದ್ರೆ ನೀವು ಹೇಳಿದ್ರಿ, ಒಂದ್ ಮಾತನ್ನ ಹೇಳಿದ್ರಿ, ಒಂದು ಭಾಷಣವನ್ನ ಮಾಡಿದ್ರಿ, ಏನು ಅಂತಂದ್ರೆ ನನಗೆ ಈ ಜಾತಿಯ ಬಗ್ಗೆ ನಂಬಿಕೆ ಇಲ್ಲ ಅಂತ. ನಿಜಕ್ಕೂ ಆ ಮಾತನ್ನ ಹೇಳಿ ಈಗ ನೀವು ಜಾತಿ ಗಣತಿ ಮಾಡಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿಜಕ್ಕೂ ರಾಜಕಾರಣದಲ್ಲಿ ಜಾತಿಯನ್ನ ತೆಗೆದುಕೊಂಡು ಬರೋದು ಅಷ್ಟರ ಮಟ್ಟಿಗೆ ಸರಿ ಇರೋದಿಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಮೋದಿ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ, ಅಂಬೇಡ್ಕರ್ ಅವರು, ನಿಜಕ್ಕೂ ಅಂಬೇಡ್ಕರ್ ಅವರು ನಿಮ್ಮ ಪಕ್ಷದಲ್ಲಿ ಇದ್ದಾಗ ಅವರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ಕೂಡ ಇಡೀ ಜನತೆಗೆ ಗೊತ್ತಿದೆ. ನಿಜಕ್ಕೂ ಅಂಬೇಡ್ಕರ್ ಅವರು ಹೋರಾಡಿ ದಲಿತರಿಗೆ ನ್ಯಾಯವನ್ನ ಕೊಟ್ಟಿದ್ದಾರೆ. ಬಲವನ್ನು ತುಂಬುವಂತಹ ಕೆಲಸವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅಂತ ಅಂಬೇಡ್ಕರ್ ಅವರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ಚಾಟಿ ಏಟು ಬೀಸುವ ಹಾಗೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರು. ಏನೇ ಇರಲಿ ಸ್ನೇಹಿತರೆ, ಈ ಒಂದು ರಾಜಕಾರಣಕ್ಕೆ ನಿಜಕ್ಕೂ ಜಾತಿಯನ್ನ ಅಡ್ಡ ತರೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ಆ ಜಾತಿ, ಅವ್ರು ಈ ಜಾತಿ ಅಂತ ಹೇಳ್ಕೊಂಡು ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕಮೆಂಟ್ ಹಾಕಿ ತಿಳಿಸಿ, ನಿಜಕ್ಕೂ ಜಾತಿ ರಾಜಕಾರಣ ಬೇಕೋ ಬೇಡವೋ ಅನ್ನುವಂಥದ್ದು. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.